ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆಲ್ಲ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಇಂದಿನ ದಿನಮಾನಗಳಲ್ಲಿ ಮೆಟಾವರ್ಸ್ ತಂತ್ರಜ್ಞಾನ ಭಾಳ ಸದ್ದು ಮಾಡ್ತಾ ಇದೆ. ಆ ಸದ್ದಿಗೆ ಅನೇಕ ಕಂಪನಿಗಳು ಕೂಡ ಬೆಚ್ಚಿ ಬಿದ್ದಿವೆ ಮತ್ತು ಇನ್ನೂ ಅನೇಕ ಕಂಪನಿಗಳು ಅದರಿಂದ ಹೇಗೆ ಲಾಭ ಪಡೆಯಬೇಕು ಅನ್ನುವ ತವಕದಲ್ಲಿವೆ. ಹಾಗಾದರೆ ಈ ಮೆಟಾವರ್ಸ್ ಅಂದರೆ ಏನು? ಇದಕ್ಕೆ ಸಾಮಾನ್ಯವಾಗಿ ಅಡಿಪಾಯ ಯಾವಾಗಲಿಂದ ಪ್ರಾರಂಭ ಆಯಿತು? ಈ ಮೆಟಾವರ್ಸ್ ತಂತ್ರಜ್ಞಾನದ ವಿವಿಧತೆಗಳೇನು, ವಿಶೇಷತೆ ಏನು? ಈ ದಿನಮಾನಗಳಲ್ಲಿ ಅದು ಯಾಕೆ ಈ ತೆರನಾದ ಸದ್ದು ಮಾಡ್ತಾ ಇದೆ? ಅದರಿಂದ ಆಗುವ ಲಾಭಗಳೇನು? ಇತ್ಯಾದಿಗಳು ಪ್ರಜ್ಞಾವಂತರನ್ನು ಕಾಡ್ತಾ ಇವೆ. ಮೊದಲನೆಯದಾಗಿ ಈ ಮೆಟಾವರ್ಸ್ ಶಬ್ದವನ್ನು ಅಮೆರಿಕದ ಕಾದಂಬರಿಕಾರ ನೀಲ್ ಸ್ಟೆಫನ್ ತನ್ನ ಕಾದಂಬರಿಯಾದ ಸ್ನೋ ಕ್ರ್ಯಾಶ್ನಲ್ಲಿ ಉಪಯೋಗಿಸ್ತಾನೆ. ಅದು ಸಾಮಾನ್ಯವಾಗಿ 2009 ಅಥವಾ 10ರ ದಶಕದಲ್ಲಿರಬಹುದು. ಅವನು ಒಬ್ಬ ವೈಜ್ಞಾನಿಕ ಫಿಕ್ಷನಿಸ್ಟ್ ಅಂತ ಹೇಳ್ತೀವಿ ನಾವು. ಅಂದರೆ ಕಾಲ್ಪನಿಕ ವೈಜ್ಞಾನಿಕ ಕಾದಂಬರಿಕಾರ. ಆ ಕಾಲ್ಪನಿಕ ವೈಜ್ಞಾನಿಕ ಕಾದಂಬರಿಯಲ್ಲಿ ಮೆಟಾವರ್ಸ್ ಎನ್ನುವ ಶಬ್ದವನ್ನು ಉಪಯೋಗ ಮಾಡ್ತಾನೆ. ಆ ಮೆಟಾವರ್ಸ್ ಮುಂದಿನ ವರ್ಷಗಳಲ್ಲಿ, ದಿನಗಳಲ್ಲಿ ಚಾಲ್ತಿಗೆ ಬರ್ತಾ ಇದೆ. ಹಾಗಾದರೆ ಮೆಟಾವರ್ಸ್ ಅಂದರೆ ಏನು? ಮೆಟಾವರ್ಸ್ ಇದು ಒಂದು ಗ್ರೀಕ್ ಶಬ್ದ. ಮೆಟಾ ಅಂದರೆ ಆಚೆಗಿನ ಜಗತ್ತು ಅಂತ ಹೇಳ್ತಾರೆ. ವಿಚ್ ಈಸ್ ಬಿಯಾಂಡ್ ಅಂತ ಹೇಳ್ತಾರೆ. ಈ ಪ್ರಸ್ತುತ ಬ್ರಹ್ಮಾಂಡವನ್ನು ಮೀರಿರ್ತಕ್ಕಂಥ ಇನ್ನೊಂದು ಜಗತ್ತು ಅಂತೇಳಿ ನಾವು ಸರಳ ಭಾಷೆಯಲ್ಲಿ ಆಚೆಗಿನ ಜಗತ್ತು ಅಂತ ಅರ್ಥ ಮಾಡಿಕೊಳ್ಬೋದು. ವರ್ಸ್ ಅಂದರೆ ಯೂನಿವರ್ಸ್ ಅಂತ ಆಗುತ್ತೆ. ಅಂದರೆ ಮೆಟಾವರ್ಸ್ ಅಂದರೆ ಆಚೆಗಿನ ಜಗತ್ತು ಅಂತೇಳಿ. ಹಾಗಾದರೆ ಆಚೆಗಿನ ಜಗತ್ತು ಅದು ಕಾಲ್ಪನಿಕ ಜಗತ್ತೇ? ಕಾದಂಬರಿಯನ್ನು ಕಲ್ಪನೆ ಮಾಡಿಕೊಂಡು ಬೆಳೆದಿರಬಹುದು. ಆದರೆ ಆ ಕಲ್ಪನೆಯೇ ನಿಜ ಆದರೆ ಕಾಲ್ಪನಿಕ ವೈಜ್ಞಾನಿಕ ಕಾದಂಬರಿಗಳಲ್ಲಿ ಬಂದಿರತಕ್ಕಂಥ ಎಷ್ಟೋ ಕಲ್ಪನೆಗಳು ನಂತರದ ದಿನಗಳಲ್ಲಿ ನನಸುಗಳು ಕೂಡ ಆಗಿದ್ದಾವೆ. ಜಾರ್ಜ್ ವೆಲ್ ಬರೆದಿರ್ತಕ್ಕಂಥ ಎನಿಮಲ್ ಫಾರ್ಮನ್ನು ನಾವು ನೋಡ್ಬೋದು. ಅವನು ಕಲ್ಪನೆ ಮಾಡಿಕೊಂಡಿದ್ದು ಪೂರ್ಣ ಪ್ರಮಾಣದಲ್ಲಿ ಬಂದಿರಲಿಕ್ಕಿಲ್ಲ. ಆದರೆ ಅದರಲ್ಲಿರ್ತಕ್ಕಂಥ ಎಷ್ಟೋ ವಿಷಯಗಳು, ಎಷ್ಟೋ ಕಲ್ಪನೆಗಳು ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಣ್ಣೆದುರಿಗೆ ಬಂದಿವೆ. ಸರ್ವಾಧಿಕಾರಿ ಸಮಾಜದ ಧೋರಣೆಯನ್ನು ಅವನು ತನ್ನ ಕಾದಂಬರಿಯಲ್ಲಿ ಖಂಡಿಸ್ತಾ, ಆ ಸರ್ವಾಧಿಕಾರಿ ಧೋರಣೆ ಯಾವ ರೀತಿಯಾಗಿ ಮನುಷ್ಯನನ್ನು ಮೃಗರತ್ತ ಕೊಂಡೊಯ್ತಾ ಇದೆ ಅಂತಕ್ಕಂಥದ್ದನ್ನು ಅವನು ತೋರಿಸಿದ್ದ. ಕೆಲವು ದಿನಗಳಲ್ಲಿ, ಕೆಲವು ವರ್ಷಗಳಲ್ಲಿ ಅವನು ಹೇಳಿದ್ದು ನಿಜ ಏನು ಅನಿಸಿಬಿಡ್ತು. ನಂತರದಲ್ಲಿ ಅದು ಬೇರೆ ರೂಪ ತಾಳಿದ್ದು ಬೇರೆ ಮಾತು. ಹೀಗಾಗಿ ಈ ವೈಜ್ಞಾನಿಕ ಕಾಲ್ಪನಿಕ ಕಾದಂಬರಿಗಳಲ್ಲಿ ಬಂದಿರತಕ್ಕಂಥ ಎಷ್ಟೋ ವಿಷಯಗಳು ನಂತರದ ದಿನಗಳಲ್ಲಿ ನನಸಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಆ ಥರ ಕಾಲ್ಪನಿಕ ವೈಜ್ಞಾನಿಕತೆ ಮನುಷ್ಯನ ಜೀವನದಲ್ಲಿ ನನಸಾಗಿಬಿಟ್ರೆ ಮನುಷ್ಯನಿಗೆ ಎಷ್ಟು ಖುಷಿ ಆಗುತ್ತೆ. ಅವನೊಬ್ಬ ಸುಸಂಸ್ಕೃತ ಜೀವಿ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಅವನೊಬ್ಬ ನಾಗರಿಕ ಮನುಷ್ಯನಾಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಸಮಾಜದಲ್ಲಿರ್ತಕ್ಕಂಥ ಎಷ್ಟೋ ಊರೆಕೂರೆಗಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಪ್ರಪಾತಕ್ಕೆ ಹೋಗ್ತಕ್ಕಂಥ ಕುಟುಂಬಗಳನ್ನು ಕೂಡ ತಡೆ ಹಿಡಿದು ಅವುಗಳನ್ನು ಸುಗಮ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯತೆ ಇರ್ತದೆ. ಇತ್ಯಾದಿಗಳನ್ನು ನಾವು ಹೇಳ್ಬೋದು. ಹಾಗಾದರೆ ಈ ಮೆಟಾವರ್ಸ್ ಆಚೆಗಿನ ಜಗತ್ತು ನಮ್ಮ ಮುಂದೆ ತೆರೆದಿರ್ತಕ್ಕಂಥ ವಸ್ತುಗಳೇನು?
ಈ ಮೆಟಾವರ್ಸ್ ಅನ್ನೋದು, ಆಚೆಗಿನ ಜಗತ್ತು ಅನ್ನೋದು ಒಂದು ತೆರನಾದ ತಂತ್ರಜ್ಞಾನ. ಈ ತಂತ್ರಜ್ಞಾನವನ್ನು ನಾವು ಅಂತರ್ಜಾಲದ ಮುಂದುವರಿದ ಭಾಗ ಅಂತೇಳಿ ಹೇಳ್ಬೋದು, ಇಂಟರ್ನೆಟ್ಟಿನ ಮುಂದುವರಿದ ಭಾಗ ಅಂತ ಹೇಳ್ಬೋದು. ನಿಮಗೆ ಇಂದಿನ ಸಿನಿಮಾಗಳಲ್ಲಿ ಕೆಲವು ನೆನಪಿರಬಹುದು. 20ರ ದಶಕದ ಸಿನಿಮಾಗಳಲ್ಲಿ ಅಥವಾ ಮುಂಚಿನ ಸಿನಿಮಾಗಳಲ್ಲಿ ನಾವು ಕೆಲವನ್ನು ನೋಡಿದ್ದೇವೆ. ಅಲ್ಲಿ ಒಂದು ಸಿನಿಮಾಕ್ಕೆ ಹೋಗಬೇಕಾದ್ರೆ ನಿಮಗೆ ಒಂದು ಕಣ್ಚಾಳಿಸ್ಕೊಡ್ತಾ ಇದ್ರು. ಆ ಸಿನಿಮಾದ ಥಿಯೇಟರನ್ನು ಪ್ರವೇಶ ಮಾಡೋದಕ್ಕಿಂತ ಮೊದಲು ಪ್ರವೇಶ ಭಾಗದಲ್ಲಿ ಒಂದು ಚಸ್ಮಾವನ್ನು ಕೊಡ್ತಾಯಿದ್ರು, ಒಂದು ಗಾಗಲನ್ನು ಕೊಡ್ತಾಯಿದ್ರು. ಆ ಸಿನಿಮಾ ಪ್ರಾರಂಭವಾದಾಗ ಆ ಗಾಗಲನ್ನು ಕಣ್ಣಿಗೆ ಇಟ್ಕೊಂಡು ನಾವು ಆ ಸಿನಿಮಾವನ್ನು ನೋಡಬೇಕಾಗ್ತಿತ್ತು. ಆ ಸಿನಿಮಾದಲ್ಲಿ ನಡೀತಕ್ಕಂಥ ಸಂದರ್ಭಗಳು ನಮ್ಮ ಕಣ್ಣೆದುರಿಗೆ ನಡೀತಾ ಇದೆ, ನಮ್ಮನ್ನು ಮುಟ್ತಾ ಇದ್ದೇವೆ ಅಂತಕ್ಕಂಥ ಭಾಷಾ ಅನ್ನುವ ಭಾವನೆ ಪ್ರೇಕ್ಷಕರಿಗೆ ಆಗ್ತಾ ಇತ್ತು. ಆ ಭಾವನೆ ಬರಬೇಕಾದ್ರೆ ಅಲ್ಲಿ 2D ತಂತ್ರಜ್ಞಾನವನ್ನು ಉಪಯೋಗ ಮಾಡಿದರು, ಅಂದರೆ 2 ಡೈಮೆನ್ಷನಲ್ ತಂತ್ರಜ್ಞಾನವನ್ನು ಉಪಯೋಗ ಮಾಡಿದರು. ಆ ಸಿನಿಮಾ ಮುಗಿದ ಮೇಲೆ ಆ ಭಾವನೆಯನ್ನು ಅನುಭವಿಸಿ ಹೊರಗೆ ಬರಬೇಕಾದ್ರೆ ಮತ್ತೆ ಆ ಗಾಗಲ್ಗಳನ್ನು ಆ ಥಿಯೇಟರ್ನಲ್ಲಿ ಕೊಟ್ಟು ವಾಪಸ್ ಬರಬೇಕಾಗ್ತಿತ್ತು. ಈ ಮೆಟಾವರ್ಸ್ನಲ್ಲಿ ಅದಕ್ಕಿಂತ ಮುಂದುವರೆದ ತಂತ್ರಜ್ಞಾನವನ್ನು ನಾವು ಕಾಣ್ತಾ ಇದ್ದೇವೆ. ಮೆಟಾವರ್ಸ್ನಲ್ಲಿ ಸಾಮಾನ್ಯವಾಗಿ ಒಂದೇ ತಂತ್ರಜ್ಞಾನ ಬಳಕೆಯಾಗಿಲ್ಲ, ಬೇರೆ ಬೇರೆ ತಂತ್ರಜ್ಞಾನಗಳ ಬಳಕೆಯಾಗಿ ಅವು ಮೆಟಾವರ್ಸ್ನನ್ನು ರೂಪಿಸ್ತಾ ಇದ್ದಾವೆ. ಪ್ರಮುಖವಾಗಿ ನಾವು ಈ ತಂತ್ರಜ್ಞಾನಗಳನ್ನು ಹೆಸರಿಸಬಹುದು. ಕೆಲವು ಮೆಟಾವರ್ಸಿನ ಪರಿಕರಗಳು ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿ, ನಾವು ಅದಕ್ಕೆ AR ಅಂತೇಳಿ ಶಾರ್ಟ್ ಫಾರ್ಮ್ ಹೇಳ್ತಾ ಇದ್ದೇವೆ. ವರ್ಚುವಲ್ ರಿಯಾಲಿಟಿಗೆ VR ಅಂತ ಹೇಳ್ತಾ ಇದ್ದೇವೆ. ಅದರ ಮುಂದುವರೆದ ಭಾಗವಾಗಿ MR ಅಂತ ಹೇಳ್ತಾ ಇದ್ದೇವೆ, ಅಂದರೆ ಮಿಕ್ಸಡ್ ರಿಯಾಲಿಟಿ. ಅದನ್ನು ಮುಂದುವರೆದ ಭಾಗವಾಗಿ ಮತ್ತೆ ಅದನ್ನು ER ಅಂತ ಹೇಳ್ತಾ ಇದ್ದೇವೆ, ಎಕ್ಸ್ಟೆಂಡೆಡ್ ರಿಯಾಲಿಟಿ ಅಂತ ಹೇಳ್ತಾ ಇದ್ದೇವೆ. ಇದರ ಜೊತೆಗೆ ಈ ಬ್ಲಾಕ್ ಚೈನ್ ತಂತ್ರಜ್ಞಾನ ಕೂಡ ಉಪಯೋಗ ಆಗಿದೆ. ನಂತರದಲ್ಲಿ ಬೇರೆ 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 ಭಾಗಗಳು ಕೂಡ ಅದರಲ್ಲಿದ್ದಾವೆ. ಆದರೆ ಇವು ಪ್ರಮುಖವಾಗಿ ನಾವು ಮೆಟಾವರ್ಸ್ನಲ್ಲಿ ಕಾಣ್ತಕ್ಕಂಥ ತಂತ್ರಜ್ಞಾನ. ಈ ತಂತ್ರಜ್ಞಾನ ಭಾಳ ಫ್ಯಾಂಟಾಸ್ಟಿಕ್ ಆಗಿದೆ, ನೋಡುಗರಿಗೆ ಭಾಳ ಥ್ರಿಲ್ಲನ್ನು ಕೊಡ್ತಾ ಇದೆ. ನಾವು ಇಲ್ಲಿವರೆಗೆ 2G ಮತ್ತು 3Gಯಲ್ಲಿ ಮಾತ್ರ ಇದ್ದೇವೆ ಭಾರತೀಯರು. ಇನ್ನು 4G ಇತ್ತೀಚೆಗೆ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈ 2G ಮತ್ತು 3Gಯಲ್ಲಿ 2ನೇ ಪೀಳಿಗೆ ಮತ್ತು 3ನೇ ಪೀಳಿಗೆಯ ತಂತ್ರಜ್ಞಾನದಲ್ಲಿ, ಅಂತರ್ಜಾಲದಲ್ಲಿ ನಾವು ಪ್ರಮುಖವಾಗಿ ಪ್ರೇಕ್ಷಕರಾಗಿ ನೋಡ್ತೇವೆ, ಆದರೆ ಅದರಲ್ಲಿ ಭಾಗವಹಿಸೋದಿಲ್ಲ. ಪ್ರೇಕ್ಷಕ ಭಾಗವಹಿಸುವವನಾಗ್ತಾನೆ, ಭಾಗವಹಿಸುವವನು ಪ್ರೇಕ್ಷಕನಾಗ್ತಾನೆ. ಆದರೆ ಪ್ರೇಕ್ಷಕ ಒಂದೇ ವೇಳೆಯಲ್ಲಿ ಭಾಗವಹಿಸುವವನಾಗೋದಿಲ್ಲ. ಆದರೆ ಮೆಟಾವರ್ಸ್ನಲ್ಲಿ ಒಬ್ಬ ವ್ಯಕ್ತಿ ಪ್ರೇಕ್ಷಕನೂ ಕೂಡ ಆಗಿರ್ತಾನೆ, ಅದರಲ್ಲಿ ಭಾಗವಹಿಸಿರ್ತಾನೆ. ಇದು ಈ ಮೆಟಾವರ್ಸಿನ ವಿಶೇಷತೆ. ಈಗ ನಾವು ವಾಟ್ಸಪ್ನಲ್ಲಿ ಮಾಡಬೇಕಾದ್ರೆ ಆ ಚಿತ್ರವನ್ನು ನೋಡ್ತೀವಿ, ಅವರು ನಿಲ್ಲಿಸಿದ ಮೇಲೆ ನಾವು ಮಾತಾಡ್ತೀವಿ, ನಾವು ನಿಲ್ಲಿಸಿದ ಮೇಲೆ ಅವರು ಮಾತಾಡ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡ್ತಾನೆ, ಆದರೆ ಆ ವ್ಯಕ್ತಿ ಆ್ಯಕ್ಚುಲಿ ನಿಜವಾಗಿ ಅಲ್ಲಿ ಆ ಘಟನೆಯಲ್ಲಿ ಭಾಗವಹಿಸಿರೋದು. ಆ ಘಟನೆಯನ್ನು ನೋಡಿಕೊಂಡು ನಂತರ ಅದಕ್ಕೆ ರಿಯಾಕ್ಷನ್ನು ಮಾಡ್ತಾನೆ, ಪ್ರತಿಕ್ರಿಯಿಸ್ತಾನೆ. ಆ ಪ್ರತಿಕ್ರಿಯೆಯ ಇಮೇಜ್ ಬರ್ಬೋದು, ಆದರೆ ಆ್ಯಕ್ಚುಲಿ ಪಕ್ಕದಲ್ಲಿ ಕುಳಿತುಕೊಂಡು ಇಬ್ಬರು ಮಾತಾಡ್ತಾರೆ. ದೂರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಪಕ್ಕದಲ್ಲಿ ಕುಳಿತುಕೊಂಡು ಮಾತಾಡ್ತಾ ಇದ್ದರೆ, ಕೇಳ್ತಾ ಇದ್ದರೆ ಅದರ ಅನುಭವವೇ ಬೇರೆ ಆಗ್ತೈತಿ. ಅಂದರೆ ಪಕ್ಕದಲ್ಲೇ ಕುಂತ್ಕೊಂಡು ಮಾತಾಡ್ತಕ್ಕಂಥ ಒಂದು ಅನುಭವ ಬರಬೇಕು, ಆ ಫೀಲಿಂಗ್ ಬರಬೇಕು, ಆ ನಂಬಿಕೆ ಬರಬೇಕು, ಆ ಥ್ರಿಲ್ ಬರಬೇಕು, ಮೈ ಜುಮ್ ಅನ್ನಬೇಕು. ಅಂದರೆ ಸಾಮಾನ್ಯವಾಗಿ ಪಕ್ಕದಲ್ಲಿ ಕುಂತ್ಕೊಂಡು ಮಾತಾಡುವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಮುಟ್ಟಿದಂದಾಗ ಅವನಿಗೆ ಮುಟ್ಟಿದಾನಂತಕ್ಕಂಥ ಭಾವನೆ ಬರಬೇಕು. ಆದರೆ ಈಗಿನ 2G ಮತ್ತು 3Gಯಲ್ಲಿ ಆ ಭಾವನೆ ಬರೋದಿಲ್ಲ. ಅವನೊಬ್ಬ ಬೇರೆ ಆಗ್ತಾನೆ ಮಾತಾಡೋನು,
ನೋಡುವನೊಬ್ಬ ಬೇರೆ ವ್ಯಕ್ತಿ ಆಗ್ತಾನೆ. ಆದರೆ ಮೆಟಾವರ್ಸ್ನಲ್ಲಿ ಮಾತಾಡ್ತಕ್ಕಂಥ ವ್ಯಕ್ತಿ ಭಾಗವಹಿಸುವ ವ್ಯಕ್ತಿ ಆಗ್ತಾನೆ, ಭಾಗವಹಿಸುವ ವ್ಯಕ್ತಿ ಮಾತನಾಡ್ತಕ್ಕಂಥ ವ್ಯಕ್ತಿ ಆಗ್ತಾನೆ. ಆ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಗಳು ಮುಟ್ಟಿದಾಗ ಏನಾಗುತ್ತೆ, ಅವರಿಗೆ ಮುಟ್ಟಿರ್ತಕ್ಕಂಥ ಅನುಭವ ಅವರಿಗೆ ಬರ್ತದೆ. ಅದು ಭಾಳ ವಿಶೇಷತೆ. ಇದನ್ನು ಮಾಡಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ನಾವು ವರ್ಚುವಲ್ ತಂತ್ರಜ್ಞಾನವನ್ನು ಉಪಯೋಗ ಮಾಡಬೇಕಾಗುತ್ತೆ. ಅಂದರೆ ವರ್ಚುವಲ್ ರಿಯಾಲಿಟಿಯನ್ನು ಉಪಯೋಗ ಮಾಡಬೇಕಾಗುತ್ತೆ. ವರ್ಚುವಲ್ ವಾಸ್ತವಿಕತೆಯ ಮೂಲಕ ಏನು ಮಾಡ್ಬೋದು, ನಾವು ಒಂದು ನಂಬಿಕೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅವನು ನಿಜವಾದ ರೀತಿಯಲ್ಲಿ ಮುಟ್ಲಿಕ್ಕಾಗಲ್ಲ, ಆದರೆ ಆ ಮೆಟಾವರ್ಸ್ ಬ್ರಹ್ಮಾಂಡವನ್ನು ತೆರೆದು ಅದರಲ್ಲಿ ಭಾಗವಹಿಸಿದಾಗ ನಮಗೆ ಆ ಆ್ಯಕ್ಚುಲಿ ಅಲ್ಲಿ ನಡೀತಕ್ಕಂಥ ಘಟನೆಯಲ್ಲಿ ನಾವು ಕೂಡ ಒಬ್ಬರಾಗಿ ಭಾಗವಹಿಸಿರ್ತೀವಿ. ಅಲ್ಲಿ ಉದಾಹರಣೆಗೆ ಒಂದು ಮದುವೆ, ಆ ಮದುವೆಗೆ ನಾವು ಹೋಗಬೇಕಾಗಿರ್ತೈತೆ. ಅದು ಅನಿವಾರ್ಯ ಕಾರಣಗಳಿಂದ ಹೋಗ್ಲಿಕ್ಕಾಗೋದಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗೆ ನಾವು ವಿಶ್ ಮಾಡಲೇಬೇಕು. ಈಗ ನಾವು 2G 3G ತಂತ್ರಜ್ಞಾನದಲ್ಲಿ ಅಥವಾ 4G ತಂತ್ರಜ್ಞಾನದಲ್ಲಿ ಏನು ಮಾಡ್ಬೋದು, ವಾಟ್ಸಪ್ನಲ್ಲೋ ಇನ್ನೊಂದು ಯಾವುದೆಲ್ಲ ನಾವು ವಿಶ್ ಮಾಡ್ಬೋದು. ಆದರೆ ನಾವು ಇನ್ನೊಬ್ಬರಾಗಿ ವಿಶ್ ಮಾಡ್ತೀವಿ, ಅದರಲ್ಲಿ ಭಾಗವಹಿಸಿ ವಿಶ್ ಮಾಡೋಕ್ಕಾಗಲ್ಲ. ಆದರೆ ಮೆಟಾವರ್ಸ್ನಲ್ಲಿ ಏನಾಗುತ್ತೆ ಅಂತಂದರೆ, ಆ್ಯಕ್ಚುಲಿ ನಾವು ಆ ಮದುವೆಯಲ್ಲಿ ಭಾಗವಹಿಸಿರ್ತೀವಿ. ನಾನು ರೂಮ್ನಲ್ಲಿ ಕುಂತ್ಕೊಂಡು ಮಾತಾಡಿದರೂ ಕೂಡ ಆ ಮೆಟಾವರ್ಸ್ ಜಗತ್ತನ್ನು ಪ್ರವೇಶಿಸುವ ಮೂಲಕ ಆ ಮದುವೆಯಲ್ಲಿ ಭಾಗವಹಿಸ್ತೀನಿ. ಅಷ್ಟೇ ಅಲ್ಲ, ಆ ಮದುವೆಯಲ್ಲಿ ಭಾಗವಹಿಸಿ ಅವನಿಗೇನು ಮಾಡ್ತೀನಿ, ನಾನು ಶುಭಾಶಯ ಹೇಳ್ತೀನಿ. ಶುಭಾಶಯ ಮಾಡಿಸಿ ಅವನಿಗೆ ಶಬಾಷ್ಗಿರಿ ಕೊಡ್ತೀನಿ, ಅವನ ಕೈ ಕುಲುಕ್ತೀನಿ. ಅವನ ಕೈ ಕುಲಿದಾಗ ಏನಾಗುತ್ತೆ, ಅವನಿಗೆ ಕೈ ಕುಲುಕಿದ ಅನುಭವ ಆಗಿರಬೇಕು. ಅವನಿಗೆ ಕೈ ಕುಲುಕಿಸ್ಕೊಂಡು ನನಗೆ ಕೈ ಕುಲುಕಿಸಿದಂಥ ಅನುಭವ ನನಗೂ ಕೂಡ ಆಗಿರಬೇಕು. ಈ ರೀತಿಯಾದ ಒಂದು ವರ್ಚುವಲ್ ರಿಯಾಲಿಟಿ ಮಾಡೋಕ್ಕಂದರೆ ಅಲ್ಲಿ ನಾವು ಮುಖಾಮುಖಿ ಮನುಷ್ಯವಾಗಿ ಮುಖಾಮುಖಿ ಭೇಟಿಯಾಗಲಿಕ್ಕಿಲ್ಲ. ಆದರೆ ಆ ಮೆಟಾವರ್ಸ್ ಬ್ರಹ್ಮಾಂಡವನ್ನು ಪ್ರವೇಶಿಸುವ ಮೂಲಕ ಅಲ್ಲಿ ಮುಖಾಮುಖಿ ಭೇಟಿ ಆಗ್ತೇವೆ ಅಂತಕ್ಕಂಥ ಒಂದು ಭಾವನೆಯನ್ನು, ಒಂದು ನಂಬಿಕೆಯನ್ನು ಅದು ಏನು ಮಾಡುತ್ತದೆ, ಈ ಭಾಗವಹಿಸುವವರಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಉಂಟು ಮಾಡ್ತದೆ. ಅಂದರೆ ಯಾವುದೇ ಒಂದು ವ್ಯಕ್ತಿ ರೂಮ್ನಲ್ಲಿ ಕುಳಿತುಕೊಂಡು ಆ ಬ್ರಹ್ಮಾಂಡ ಜಗತ್ತನ್ನು ಓಪನ್ ಮಾಡಿ ಅದರಲ್ಲಿ ಪ್ರವೇಶ ಪಡೆದು ಅಲ್ಲಿ ಭಾಗವಹಿಸಬಹುದು ಅಂತೇಳಿ. ಇಂದಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಈ ಎಲ್ಲ ಇಂಟರ್ನೆಟ್ಟು ಅದು ಬರೋದಕ್ಕೆ ಮೊದಲು ಕನಸು ಕಾಣ್ತಾ ಇದ್ವಿ. ಗಾಢವಾದ ನಿದ್ದೆ ಇದ್ದಾಗ ಯಾವುದೋ ಒಂದು ಕನಸು ಬಿದ್ದು ಬಿಡ್ತಿತ್ತು. ಆ ಕನಸಿನಲ್ಲಿ ನಮ್ಮ ಎಷ್ಟೋ ಆಶೆ ಆಕಾಂಕ್ಷೆಗಳು ಈಡೇರಂಗೆ ಆಗಿಬಿಡ್ತಿದ್ದು. ಮತ್ತು ನಿದ್ದೆ ಮುಗಿದ ಮೇಲೆ ಮತ್ತೆ ಅದೇ ಸ್ಥಿತಿ ಮುಂದುವರಿತಿತ್ತು. ಅಂದರೆ ನಿದ್ದೆಯಲ್ಲಿ ಮಾತ್ರ ನಾವು ನಮ್ಮ ಭಾವನೆಗಳನ್ನು ನನಸಾಗಿ ಮಾಡ್ತಾ ಇದ್ವಿ. ಅಂದರೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಮಲಗಿಕೊಂಡಾಗ ಮಾತ್ರ ನಾವು ಸುಪ್ತಾವಸ್ಥೆಯಲ್ಲಿ ಮಾತ್ರ ನಮ್ಮ ಆಶೆಗಳನ್ನು ಈಡೇರಿಸ್ಕೊಳ್ತಿದ್ವಿ. ಆದರೆ ಇದು ಆಗಲ್ಲ. ಎಚ್ಚರದಲ್ಲಿದ್ದಾಗಲೇ ನಾವು ನಮ್ಮ ಆಶೆಗಳನ್ನು, ಕನಸುಗಳನ್ನು ನನಸಾಗಿ ಮಾಡಿಕೊಳ್ಬೋದು ಅಂತ ಒಂದು ವಾತಾವರಣ. ಹಿಂದೆ ನಾವು ಸಣ್ಣ ಹುಡುಗರಿದ್ದಾಗ ತಿರುಕನ ಕನಸು ಅಂತಿತ್ತು. ಆ ತಿರುಕನ ಕನಸಿನಲ್ಲಿ ಆ ತಿರುಕ ರಾಜ ಆಗಿಬಿಟ್ಟಿರ್ತಾನೆ, ಆನೆ ಮೇಲೆ ಸವಾರಿ ಮಾಡ್ತಾನೆ, ಅವನ ಮೆರವಣಿಗೆ ಆಗುತ್ತೆ, ಏನೇನೋ ಆಗುತ್ತೆ, ಅವನ ಪುಷ್ಪಾನ ಭೋಜನ ಊಟ ಮಾಡ್ತಾನೆ, ಏನೇನೋ ಮಾಡ್ತಾನೆ. ಆದರೆ ಮತ್ತೆ ಕನಸಿನಿಂದ ಎದ್ದ ಮೇಲೆ ಅವನು ತಿರುಕನಾಗಿರ್ತಾನೆ. ಇದು ಒಂದು ಥರ ಮೆಟಾವರ್ಸ್, ಒಂದು ಥರ ಡಿಫ್ರೆಂಟ್ ಆದ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆದ ಭಾವನೆಯನ್ನು ಕೊಡ್ತಾ ಇದೆ. ಅವನು ನಿದ್ದೆಗಣ್ಣಲ್ಲಿ ಕನಸು ಕಾಣ್ತಾ ಇದ್ರಿ, ಅವನು ನಿದ್ದೆಗಣ್ಣಲ್ಲಿ ಕನಸು ಕಾಣ್ತಾ ಇದ್ದರೆ ಇವನು ಏನು ಮಾಡ್ತಾನೆ, ಜಾಗೃತಾವಸ್ಥೆಯಲ್ಲಿ ಭಾಗವಹಿಸಿರ್ತಾನೆ. ಅವನಿಗೆ ಅನ್ನಿಸ್ತಾ ಇರ್ತದೆ, ನಾನು ಜಾಗೃತಾವಸ್ಥೆಯಲ್ಲಿದ್ದೀನಿ, ನಾನು ಭಾಗವಹಿಸಿದ್ದೀನಿ, ಇದು ಆ ಫಂಕ್ಷನಲ್ಲಿ ಇದ್ದೇನೆ ಅಂತೇಳಿ. ಆದರೂ ಅವನು ವಾಸ್ತವಿಕವಾಗಿ ಫಂಕ್ಷನಲ್ಲಿ ಇರೋದಲ್ಲ. ಅದಕ್ಕೇನು ಹೇಳ್ತೀವಿ ನಾವು, ವರ್ಚುವಲ್ ರಿಯಾಲಿಟಿ ಅಂತ ಹೇಳ್ತೀವಿ. ಅಂದರೆ ನಂಬಿಕೆನುಂಟು ಮಾಡ್ತಕ್ಕಂಥ ರಿಯಾಲಿಟಿ ಅಂತೇಳಿ. ಈ ವರ್ಚುವಲ್ ರಿಯಾಲಿಟಿ ಏನು ಮಾಡ್ತೈತೆ, ಆಗ್ಮೆಂಟೆಡ್ ರಿಯಾಲಿಟಿ, ಅದಕ್ಕೆ ವರ್ಧಿತ ವಾಸ್ತವಿಕತೆ ಅಂತ ಹೇಳ್ತಾರೆ. ಆ ವರ್ಧಿತ ವಾಸ್ತವಿಕತೆ ಇಂಟರ್ನೆಟ್ ಮೂಲಕ, ಇಂಟರ್ನೆಟ್ ಸಲಕರಣೆಗಳ ಮೂಲಕ, ಇನ್ನಿತರ ಸಲಕರಣೆ ಮೂಲಕ ಏನು ಮಾಡ್ತದೆ, ಆ ವರ್ಚುವಲ್ ರಿಯಾಲಿಟಿಯನ್ನು ಮತ್ತೆ ಮೇಲ್ಘಟ್ಟಕ್ಕೆ, ಮೇಲಂತಸ್ತಿಗೆ ಹೋಯ್ತಾ, ಮುಂದುವರೆದ ಭಾಗಕ್ಕೆ ಹೋಯ್ತಾ ಇದೆ. ಈ ವರ್ಚುವಲ್ ರಿಯಾಲಿಟಿ ಮತ್ತು ಆಗ್ಮೆಂಟೆಡ್ ರಿಯಾಲಿಟಿಯಲ್ಲಿ ಕೆಲವು ಭಾಗಗಳನ್ನು ಕೂಡಿಸಿಕೊಂಡು ಏನು ಮಾಡ್ತಾರೆ, ಮಿಕ್ಸ್ಡ್ ರಿಯಾಲಿಟಿ ಅಂತ ಮಾಡ್ತಾರೆ. ಮಿಕ್ಸ್ಡ್ ರಿಯಾಲಿಟಿ ತಂತ್ರಜ್ಞಾನ ಮಾಡ್ತಾರೆ, ಮಿಶ್ರಿತ ವಾಸ್ತವಿಕ ತಂತ್ರಜ್ಞಾನ ಮಾಡ್ತಾರೆ. ಆ ಮಿಶ್ರಿತ ವಾಸ್ತವಿಕ ತಂತ್ರಜ್ಞಾನದಿಂದ ಮತ್ತೆ ಇನ್ನೊಂದು ಹಂತಕ್ಕೆ ನಾವು ಹೋಗ್ತಾ ಇದ್ದೇವೆ.
ಅಷ್ಟೇ ಅಲ್ಲ, ಆ ಮಿಶ್ರಿತ ತಂತ್ರಜ್ಞಾನವೊಂದು ಮತ್ತೇನು ಮಾಡ್ತೀವಿ, ಎಕ್ಸ್ಟೆಂಡೆಡ್ ರಿಯಾಲಿಟಿ ಅಂತ ಮಾಡ್ತೀವಿ. ಅದನ್ನು ಬೇರೆ ಬೇರೆ ಭಾಗಗಳಿಗೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ವಿಸ್ತರಿಸಲಿಕ್ಕೆ ನೋಡ್ತಾ ಇದ್ವಿ. ಅದಕ್ಕೆ ಎಕ್ಸ್ಟೆಂಡೆಡ್ ರಿಯಾಲಿಟಿ ಅಂತ ಹೇಳ್ತಾರೆ. ಇದು ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಟ್ಟಿದ್ದೇನೆ ನಾನು. ಅಂದರೆ ಜನಸಾಮಾನ್ಯರ ಭಾಷೆಯಲ್ಲಿ ಅರ್ಥ ಆಗುವ ಹಾಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಸೊ ಅದನ್ನು ವಿಸ್ತೃತ ರಿಯಾಲಿಟಿ ಅಂತ ಹೇಳ್ಬೋದು. ಆ ವಿಸ್ತೃತ ರಿಯಾಲಿಟಿ ಬ್ರಹ್ಮಾಂಡ ಈ ಮೆಟಾವರ್ಸನ್ನು ಪ್ರವೇಶ ಮಾಡಬೇಕಾದ್ರೆ ಹಾಗೇನ ಪ್ರವೇಶ ಮಾಡಿಬಿಡ್ಬೋದಾ ನಾವು? ಇಲ್ಲ. ಆ ಮೆಟಾವರ್ಸ್ ತಂತ್ರಜ್ಞಾನ ಉಪಯೋಗ ಮಾಡಬೇಕಾದ್ರೆ ನಮಗೆ ಕೆಲವಾರು ಸಲಕರಣೆಗಳು ಬೇಕಾಗ್ತವೆ. ಹಿಂದೆ 2Dಯಲ್ಲಿ ಯಾವ ರೀತಿಯಾಗಿ ಒಂದು ಕಣ್ಚಾಡಿಸ್ಕೊಡ್ತಾ ಇದ್ರು, ಇಲ್ಲಿ ಕೂಡ ಒಂದು ಗಾಗಲ್ ಇರ್ತದೆ, ಅದು ದಪ್ಪ ಇರ್ತದೆ. ಅದು ಆ ಗಾಗಲನ್ನು ನಾವು ಧರಿಸಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ಬಟ್ಟೆಯನ್ನು ಕೂಡ ನಾವು ಧರಿಸಬೇಕಾಗತ್ತೆ. ಆ ಗಾಗಲನ್ನು ಕೊಂಡ್ಕೊಳ್ಬೇಕಾಗತ್ತೆ. ನಾವು ಆ ಬಟ್ಟೆಯನ್ನು ಕೊಂಡ್ಕೊಳ್ಬೇಕಾಗತ್ತೆ. ಆ ಬಟ್ಟೆಯನ್ನು ಧರಿಸಿಕೊಂಡು ಆ ಗಾಗಲನ್ನು ಹಾಕಿಕೊಂಡಾಗ ನಾವು ಈ ಮೆಟಾವರ್ಸ್ ಜಗತ್ತನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಮೆಟಾವರ್ಸ್ ಜಗತ್ತದ ಹಾಗೆ ಸಿಗೋದಿಲ್ಲ. ಅದಕ್ಕೆ ನೀವು ದುಡ್ಡು ಕೊಡಬೇಕಾದ ಟಿಕೆಟ್ ತೆಗಿಸ್ಬೇಕಾಗತ್ತೆ. ಟಿಕೆಟಿಗೆ ಏನು ಮಾಡಬೇಕು, ನಾವು ಆ ಟಿಕೆಟನ್ನು ಖರೀದಿ ಮಾಡಬೇಕು. ಆ ಖರೀದಿ ಮಾಡಿದಾಗ ಏನು ಮಾಡ್ತಾರೆ, ಅವರು ಒಂದು ಟೋಕನ್ ಕೊಡ್ತಾರೆ. ಆ ಟೋಕನಿಗೆ ನಾವು NFT ಅಂತೇಳಿ ಕರಿತಾ ಇದ್ದೀವಿ ಅವರು ವೈಜ್ಞಾನಿಕ ಭಾಷೆಯಲ್ಲಿ. ಅಂದರೆ ನಾನ್ ಫಂಜಿಬಲ್ ಟೋಕನ್ ಅಂತೇಳಿ. ಈ ನಾನ್ ಫಂಜಿಬಲ್ ಟೋಕನ್ ಖರೀದಿ ಮಾಡಬೇಕಾದ್ರೆ ಯಾವ ಹಣವನ್ನು ಉಪಯೋಗ ಮಾಡಬೇಕು? ನಾವು ಭಾರತದಲ್ಲಿರ್ತಕ್ಕಂಥ ರುಪಿಯನ್ನು ಉಪಯೋಗ ಮಾಡಬೇಕು, ಅಮೇರಿಕದಲ್ಲಿರ್ತಕ್ಕಂಥ ಡಾಲರನ್ನು ಉಪಯೋಗ ಮಾಡಬೇಕು, ಅಥವಾ ಜರ್ಮನಿಯಲ್ಲಿರ್ತಕ್ಕಂಥ ಯೂರೋ ಉಪಯೋಗ ಮಾಡಬೇಕು, ಇನ್ನಿತರ ಸಮಸ್ಯೆಗಳು ಬಂದುಬಿಡ್ತವೆ. ಆದರೆ ಅಲ್ಲಿ ಈ ಬ್ರಹ್ಮಾಂಡ ಟಿಕೆಟನ್ನು ತೆಗೆದುಕೊಳ್ಬೇಕಾದ್ರೆ ಇವು ಯಾವ ಕೆಲಸಕ್ಕೆ ಬರೋದಿಲ್ಲ. ಅಲ್ಲಿ ಬಿಟ್ ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿ ಅದರಂಥ ಇನ್ನಿತರ ಕರೆನ್ಸಿಗಳ ಒಂದು ಜಾಲ ಇರ್ತದೆ. ಆ ಕರೆನ್ಸಿಯನ್ನು ನಾವು ಉಪಯೋಗ ಮಾಡಬೇಕಾಗ್ತದೆ. ಆ ಕರೆನ್ಸಿನ ಉಪಯೋಗ ಮಾಡಬೇಕಾದ್ರೆ ನಮಗೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಗೊತ್ತಿರಬೇಕಾಗ್ತದೆ. ಆ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಅಲ್ಲಿ ಆ ನಾಣ್ಯಗಳನ್ನು ಸಂಗ್ರಹಿಸಿಟ್ಟಿರ್ತಾರೆ. ಆ ನಾಣ್ಯಗಳ ಮೂಲಕ ನಾವು ನಾಣ್ಯಗಳನ್ನು ಕೊಟ್ಟು ಟೋಕನನ್ನು ಖರೀದಿ ಮಾಡಿ ನಂತರ ಏನು ಮಾಡ್ತೀವಿ, ನಾವು ಆ ಮೆಟಾವರ್ಸ್ ಜಗತ್ತನ್ನು ಪ್ರವೇಶ ಮಾಡ್ತೀವಿ. ಅವುಗಳನ್ನೆಲ್ಲ ಧರಿಸಿದ ಮೇಲೆ ಆ ಮೆಟಾವರ್ಸ್ಗೆ ಹೋದ್ಮೇಲೆ ನೀವು ಮದುವೆಗೆ ಹೋಗ್ಬೇಕಾದ್ರೆ ಹಂಗೆ ಹೋಗೋದಲ್ಲ, ನೀವು ಡ್ರೆಸ್ ಮಾಡಿಕೊಳ್ಬೇಕಾಗತ್ತೆ, ಅಲಂಕಾರ ಮಾಡಿಕೊಳ್ಬೇಕಾಗತ್ತೆ, ಪ್ರೆಸೆಂಟೇಷನ್ಗಳನ್ನು ಒಯ್ಯಬೇಕಾಗತ್ತೆ. ಆದರೆ ಅವುಗಳನ್ನೆಲ್ಲ ಇದು ಮಾಡಬೇಕಾದ್ರೆ ಆ ಮೆಟಾವರ್ಸ್ನಲ್ಲಿ ನಿಮಗೆ ಅಂಗಡಿಗಳು ಸಿಗ್ತವೆ. ನಿಮಗೆ ಆ ಅಂಗಡಿಗಳಿಗೆ ನಿಮ್ಗೆ ಯಾವ ಬೇಕಾಗಿರ್ತಕ್ಕಂಥ ಶೂಸು, ಅಲಂಕಾರಿಕ ವಸ್ತುಗಳು, ಕಾಣಿಕೆಗಳನ್ನು ಕೂಡ ನೀವು ಖರೀದಿ ಮಾಡಬೇಕು. ಆ ಕಾಣಿಕೆಗಳನ್ನು ಖರೀದಿ ಮಾಡಬೇಕಾದ್ರೆ ಮತ್ತೆ ನೀವು ದುಡ್ಡು ಕೊಡಬೇಕು. ಅವರು ಟೋಕನ್ ಕೊಡ್ತಾರೆ. ಟೋಕನ್ ಕೊಟ್ಟ ನಂತರ ಅದು ನಿಮಗೆ ಬರ್ತದೆ. ಬಟ್ಟೆಗಳನ್ನು ಕೊಡ್ತಾರೆ. ಆ ಬಟ್ಟೆಗಳನ್ನು ಧರಿಸ್ಬೋದು. ನಿಮ್ಮದೇ ಆದ ರೂಪ, ಅಲ್ಲಿ ಕೆಲವು ಬಟನ್ಗಳನ್ನು ಆನ್ ಮಾಡಿಬಿಟ್ರೆ, ಕ್ಲಿಕ್ ಮಾಡಿಬಿಟ್ರೆ ನಿಮ್ಮದೇ ಆದ ರೂಪವನ್ನು ಅಲ್ಲಿರ್ತಕ್ಕಂಥ ಗೊಂಬೆ ಪಡ್ಕೊಳ್ತಾ ಇದೆ. ನೀವೇ ಆ ಗೊಂಬೆ ನೀವು ಆಗಿ ಖರೀದಿ ಮಾಡಿರ್ತಕ್ಕಂಥ ನಿಮಗೆ ಹೋಗ್ತಕ್ಕಂಥ ಶೂ ಮತ್ತು ಸೂಟುಗಳನ್ನು ಧರಿಸಿಕೊಂಡು ಕಾಣಿಕೆ ನೀಡಿಕೊಂಡು ನೀವು ಮದುವೆಯಲ್ಲಿ ಭಾಗವಹಿಸ್ತೀರಿ. ಮದುವೆಯಲ್ಲಿ ಭಾಗವಹಿಸಿದ ಮೇಲೆ ಅಲ್ಲಿರ್ತಕ್ಕಂಥ ಮದುಮಕ್ಕಳಿಗೆ ನೀವೇನು ಮಾಡ್ತೀರಿ, ವಧುವರರಿಗೆ ನೀವು ವಿಶ್ ಮಾಡ್ತೀರಿ, ಥ್ಯಾಂಕ್ಸ್ ಕೊಡ್ತೀರಿ. ಆ ಥ್ಯಾಂಕ್ಸ್ ಕೊಟ್ಟಾಗ ನಿಮಗೆ ಥ್ಯಾಂಕ್ಸ್ ಕೊಟ್ಟಿರ್ತಕ್ಕಂಥ ಅನುಭವ ಆಗ್ತದೆ. ಮೈಯೆಲ್ಲ ಜುಮ್ ಆಗ್ತೈತಿ, ಶೇಕ್ ಆಗ್ತದೆ ಒಂಥರ. ಯಾಕಂದ್ರೆ ನೀವು ಧರಿಸಿರ್ತಕ್ಕಂಥ ಬಟ್ಟೆಯಿಂದ ಈಗಾಗಲೇ ಮೊದಲು ಧರಿಸಿದಿರಲ್ಲ, ಬ್ರಹ್ಮಾಂಡವನ್ನು ಪ್ರವೇಶ ಮಾಡಬೇಕಾದ ಮೊದಲು ಆ ಬಟ್ಟೆಯಿಂದ ಮತ್ತು ನೀವು ಹಾಕಿಕೊಂಡಿರ್ತಕ್ಕಂಥ ಗಾಗಲ್ಗಳಿಂದ ಏನಾಗುತ್ತೆ, ಆ ಮೈಯೆಲ್ಲ ಜುಮ್ ಅಂತಕ್ಕಂಥ ಒಂಥರ ಲೈಟಾಗಿ ಶಾಖದಾಗ ಹೆಂಗೆ ಮೈ ಜುಮ್ ಅಂತ ಆ ಥರ ಅನುಭವವನ್ನು ನಿಮಗೆ ಕೊಡ್ತಾರೆ. ಆ ಕೊಟ್ಟಾಗ ಏನಾಗುತ್ತೆ, ನಾವು ಮದುವೆಯಲ್ಲಿ ಭಾಗವಹಿಸಿದ್ವಪ್ಪ ಅಂತೇಳಿ ನಮಗೆ ಅನಿಸ್ತಾ ಇದೆ. ಆ ಥ್ಯಾಂಕ್ಸ್ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಅವರಿಗೂ ಕೂಡ ಅದೇ ಅನಿಸ್ತಾ ಇದೆ. ಅಂದರೆ ಈ ಎಲ್ಲ ತಂತ್ರಜ್ಞಾನಗಳಿಂದ ಏನಾಗ್ತೈತೆ, ನಾವು ಈ ಮೆಟಾವರ್ಸನ್ನು ಪ್ರವೇಶ ಮಾಡ್ತೀವಿ, ಮೆಟಾವರ್ಸ್ನಲ್ಲಿ ಅನುಭವಿಸ್ತಾ ಇರ್ತೀವಿ. ಮೇಕ್ ಬಿಲೀವ್ ಭಾವನೆಯನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಗ್ರೇಟ್. ಈಗ ನಾವು ಫೇಸ್ಬುಕ್ನಲ್ಲಿ ಇನ್ನಿತರ ಇದರಲ್ಲಿ ಏನು ಮಾಡ್ತೀವಿ, ಇನ್ನೊಬ್ಬರಾಗಿ ಭಾಗವಹಿಸುತ್ತೀವಿ, ಇನ್ನೊಬ್ಬರಾಗಿ ಪ್ರೇಕ್ಷಕರಾಗಿ ನೋಡ್ತಾ ಇರ್ತೀವಿ. ಆದರೆ ಪ್ರೇಕ್ಷಕ ಭಾಗವಹಿಸಿದವನು ನಿಲ್ಲಿಸಿದಾಗ ಪ್ರೇಕ್ಷಕ ಭಾಗವಹಿಸಬೇಕಾಗ್ತೈತಿ. ಪ್ರೇಕ್ಷಕ ನಿಲ್ಲಿಸಿದಾಗ ಭಾಗವಹಿಸಿದವನು ಪ್ರೇಕ್ಷಕನಾಗಬೇಕಾಗ್ತದೆ. ಆದರೆ ಇಲ್ಲಿ ಮೆಟಾವರ್ಸ್ನಲ್ಲಿ ಒಬ್ಬ ವ್ಯಕ್ತಿಯೇ ಪ್ರೇಕ್ಷಕನಾಗ್ಬೋದು, ಆಮೇಲೆ ಭಾಗವಹಿಸ್ತಕ್ಕಂಥ ವ್ಯಕ್ತಿ ಕೂಡ ಆಗ್ಬೋದು. ಈ ಒಂದು ವ್ಯತ್ಯಾಸವನ್ನು ಕೊಡ್ತಾ ಇದೆಯಲ್ಲ ಮೆಟಾವರ್ಸು, ಅದು ಭಾಳ ಗ್ರೇಟ್. ಮುಂದೆ ಈ ಮೆಟಾವರ್ಸ್ ಮನುಷ್ಯನ ಕ್ಷೇತ್ರಗಳನ್ನು ಇನ್ನಷ್ಟು ವಿಸ್ತಾರಗೊಳಿಸ್ತಿದೆ ಅಂತೇಳಿ ಕೆಲವು ವಿಜ್ಞಾನಿಗಳು
ಅಭಿಪ್ರಾಯಪಡ್ತಾರೆ. ಈಗಾಗಲೇ ನಾವು ಇಂಟರ್ನೆಟ್ ಉಪಯೋಗ ಮಾಡಿಕೊಂಡು ಬಿಲಿಯನ್ ಮಾತಾಡ್ತೀವಿ ನಾವು. ಬಿಲಿಯನ್ ನಾಣ್ಯಗಳ ಬಗ್ಗೆ, ಬಿಲಿಯನ್ ಬೆಳವಣಿಗೆಯ ಬಗ್ಗೆ, ಬಿಲಿಯನ್ ಆರ್ಥಿಕತೆಯ ಬಗ್ಗೆ ಮಾತಾಡ್ತೀವಿ. ಆದರೆ ಮೆಟಾವರ್ಸ್ ತಂತ್ರಜ್ಞಾನ ಆ್ಯಕ್ಚುಲಿ ನಿಜ ಜೀವನದಲ್ಲಿ ಅಳವಡಿಸಿಕೊಂಡ್ರೆ, ಮುಂದೆ ಬರಲಿರೋ ದಿನಮಾನಗಳಲ್ಲಿ ಅಳವಡಿಸಲ್ಪಟ್ಟರೆ, ಆವಾಗ ಆರ್ಥಿಕತೆ, ಯಾವ ದೇಶ ಆರ್ಥಿಕತೆ ಟ್ರಿಲಿಯನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಮೆಟಾವರ್ಸ್ ತಂತ್ರಜ್ಞಾನ ಉಪಯೋಗ ಮಾಡಬೇಕಾದ್ರೆ ಅಲ್ಲಿ ಆರ್ಥಿಕತೆಯ ಒಂದು ನೋಟ ಕೂಡ ಇದೆ. ಅಷ್ಟೇ ಅಲ್ಲ, ಬರೀ ಆರ್ಥಿಕತೆಯ ನೋಟ ಅಷ್ಟೇ ಅಲ್ಲ, ಅಲ್ಲಿ ಈ ಯುದ್ಧ ರೀತಿ ನೀತಿಗಳು ಕೂಡ ಇರ್ತಾ ಇದ್ದಾವೆ ಅಂತೇಳಿ ಈಗಾಗಲೇ ಕೆಲವರು ಹೇಳ್ತಾ ಇದ್ದಾರೆ. ಆ ದಿಕ್ಕಿನಲ್ಲಿ ಕೆಲಸ ನಡೆದೇ ಇದೆ. ಈ ಹಿನ್ನೆಲೆಯಲ್ಲಿ ಫೇಸ್ಬುಕ್ಕಿನ CEO ಆಗಿರ್ತಕ್ಕಂಥ ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ಕಿನ ಹೆಸರನ್ನೇ ಚೇಂಜ್ ಮಾಡಿದ್ದಾನೆ, ಮೆಟಾ ಅಂತೇಳಿ. ಅಮೆರಿಕ ಸೈನ್ಯದಲ್ಲಿ ಈ ಮೆಟಾವರ್ಸ್ ತಂತ್ರಜ್ಞಾನವನ್ನು ಹೇಗೆ ಉಪಯೋಗಿಸಬೇಕಂತೇಳಿ ಪ್ರಯೋಗಗಳು ಕೂಡ ನಡೆದಾವಂತ ಹೇಳ್ತಾ ಇದ್ದಾರೆ. ಇದ್ರೂ ಇರ್ಬೋದು, ಇಲ್ಲ ಅಂತೇಳಿ ನಿರಾಕರಿಸಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಯಾವುದೇ ಯುರೋಪಿಯನ್ ಕಂಟ್ರಿಗಳಾಗಲಿ, ಅಮೇರಿಕನ್ ಕಂಟ್ರಿಗಳಾಗಲಿ ಒಂದು ಹೊಸ ತಂತ್ರಜ್ಞಾನ ಕಂಡುಹಿಡಿದರೆ ಅದು ಯುದ್ಧದಲ್ಲಿ ಉಪಯೋಗ ಆಗಿರಬೇಕು. ಆಗ ಮಾತ್ರ ಏನು ಮಾಡ್ತಾರೆ, ಅವರು ಅದಕ್ಕೆ ಚಾಲನೆ ಕೊಡ್ತಾರೆ. ಆಗ ಮಾತ್ರ ಆ ಚಾಲನೆಗೆ ವೇಗ ಸಿಗುತ್ತೆ. ಹಿಂದೆ ನಿಮಗೆ ನೆನಪಿರ್ಬೋದು, ಈ 2D ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ಆಟಗಳನ್ನ ಆಡ್ತಕ್ಕಂಥ, ಗೇಮ್ಸ್ಗಳನ್ನ ಆಡ್ತಕ್ಕಂಥ ರೀತಿ. ಈ ಗೇಮ್ಸಲ್ಲಿ ಕೂಡ ಕೆಲವಾರು ಮೆಟಾವರ್ಸ್ಗಳ ತಂತ್ರಜ್ಞಾನ ಸ್ವಲ್ಪ ಮಟ್ಟಿಗೆ ಉಪಯೋಗ ಆಗ್ತಾ ಇಲ್ಲ ಅಂತಲ್ಲ. ಆ 2D ಡೈಮೆನ್ಷನ್ನು, 2 ಡೈಮೆನ್ಷನ್ ಉಪಯೋಗ ಮಾಡ್ಕೊಂಡು ಏನು ಮಾಡ್ತಾರೆ, ಅಥವಾ 2G ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ಈ ಆಟಗಳನ್ನು ಬೆಳವಣಿಗೆ ಆದವಲ್ಲ, ಈ ಡಿಜಿಟಲ್ ಗೇಮ್ಸ್, ಆ ಡಿಜಿಟಲ್ ಗೇಮ್ಸ್ನಲ್ಲಿ ಸದ್ದಾಮ್ ಹುಸೇನನ್ನು ಯಾವ ರೀತಿಯಾಗಿ ನಾವು ಹಿಡಿದುಕೊಳ್ಳೋದಕ್ಕೆ ಸೆರೆ ಮಾಡಬೇಕಂತಕ್ಕಂಥ ತೋರಿಸ್ತಾ ಇತ್ತು. ಆ ಸದ್ದಾಮ್ ಹುಸೇನ್ ಎಲ್ಲಿದ್ದಾನಂತ ಪತ್ತೆ ಹಚ್ಚಿ ಆ ಆಟದ ಮೂಲಕ ಹೋಗಿ ಅವನನ್ನು ಅರೆಸ್ಟ್ ಮಾಡ್ತಕ್ಕಂಥದ್ದು ಮೊದಲು ಪ್ರಯೋಗ ಮಾಡಿತು. ಎಲ್ಲಿ? ಆಟದಲ್ಲಿ. ನಂತರದಲ್ಲಿ ಸದ್ದಾಮ್ ಹುಸೇನನ್ನು ಹಿಡ್ಕೊಂಡಾಗ ಸೇಮ್ ಅದೇ ಒಂದು ಟ್ಯಾಕ್ಟಿಕ್ಸನ್ನು, ಅದೇ ಒಂದು ತಂತ್ರವನ್ನು ಅಲ್ಲಿ ಉಪಯೋಗ ಮಾಡಿದ್ದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಅಂದರೆ ಈ ಹಿನ್ನೆಲೆಯಲ್ಲಿ ಮೆಟಾವರ್ಸನ್ನು ಕೂಡ ಈ ಯುದ್ಧದ ರೀತಿ ನೀತಿಗಳಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಪ್ರಯೋಗ ನಡೆದಿದೆ. ಯಾಕಂದರೆ ಈ ಯುರೋಪ್ ಖಂಡದಲ್ಲೇ ಆಗಲಿ, ಅಮೇರಿಕ ಖಂಡದಲ್ಲಾಗಲಿ ಈ ಯಾವುದೇ ತಂತ್ರಜ್ಞಾನ, ಹೊಸ ತಂತ್ರಜ್ಞಾನ ಯುದ್ಧದಲ್ಲಿ ಉಪಯೋಗ ಆಗಲಿಕ್ಕೆ ಅವರು ಅದಕ್ಕೆ ಇಷ್ಟನೇ ಪಡೋದಿಲ್ಲ. ಆ ಹಿನ್ನೆಲೆಯಲ್ಲಿ ಯುದ್ಧದ ರೀತಿ ನೀತಿಗಳನ್ನು ಕೂಡ ಮೆಟಾವರ್ಸ್ ತಂತ್ರಜ್ಞಾನ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದೆ. ಅಂಥ ಸ್ಥಿತಿಯಲ್ಲಿ ಬೇರೆ ದೇಶಗಳಿರ್ತಕ್ಕಂಥ ವ್ಯಕ್ತಿಗಳು ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಅದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ, ಅದನ್ನು ಅನ್ವಯಿಸ್ಕೊಳ್ಳದಿದ್ದರೆ ಏನಾಗುತ್ತೆ, ನಾಳೆ ಯಾವುದೇ ಒಂದು ದೇಶ ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಅದನ್ನು ಹಿಮ್ಮೆಟ್ಟುವುದು ಭಾಳ ಕಷ್ಟ ಆಗುತ್ತೆ. ಈಗ ಮುಖಾಮುಖಿ ಯುದ್ಧ ತಪ್ಪಿಬಿಟ್ಟಿದೆ. ಎಲ್ಲೋ ಕುಂತ್ಕೊಂಡು ಯಾವುದೋ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ಇನ್ನೊಂದು ದೇಶ ಮೇಲೆ ಆಕ್ರಮಣ ಮಾಡಿ ಆ ದೇಶವನ್ನು ಸೋಲಿಸಿ ಆ ದೇಶವನ್ನು ತಮ್ಮ ತೆಕ್ಕಿಗೆ ಒಳಪಡಿಸ್ತಕ್ಕಂಥ ರೀತಿ ನೀತಿ ಶುರುವಾಗಿಬಿಟ್ಟಿದೆ. ಎಲ್ಲೋ ದೇಶದಲ್ಲಿ ಕುಂತ್ಕೊಂಡು ಯಾವುದೇ ದೇಶ ಮಿಲಿಟರಿಯ ಒಬ್ಬ ವ್ಯಕ್ತಿಯನ್ನು, ಪ್ರಮುಖ ವ್ಯಕ್ತಿಯನ್ನು ನಾಶ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇರಾನಿನ ಪ್ರಮುಖ ಮಿಲಿಟರಿ ಜನರಲನ್ನು ಕೂಡ, ಮಿಲಿಟರಿ ಪ್ರಾಮುಖ್ಯವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಯನ್ನು ವಿಮಾನ ನಿಲ್ದಾಣದಲ್ಲೇ ಉಡಾಯಿಸೋದನ್ನು ನಾವು ನೋಡಿದ್ದೇವೆ. ಬೇರೆ ಬೇರೆ ಉದಾಹರಣೆಗಳನ್ನು ಕೂಡ ಕೊಡಬಹುದು. ಅಂದರೆ ಆ ಮೆಟಾವರ್ಸ್ನಲ್ಲಿರ್ತಕ್ಕಂಥ ಈ ತಂತ್ರಜ್ಞಾನವನ್ನು ಬೇರೆ ದೇಶಗಳು ಅರ್ಥ ಮಾಡಿಕೊಳ್ಳದಿದ್ದರೆ ಬೇರೆ ದೇಶಗಳಿಗೆ ಕುತ್ತು ಬರಲಿರೋ ದಿನಮಾನಗಳಲ್ಲಿ ಕಾಯ್ತಾ ಇದೆ ಅನ್ನೋದು ಅಷ್ಟೇ ಸ್ಪಷ್ಟ ಆಗ್ತಾಯಿದೆ. ಆದ ಕಾರಣ ಈ ತಂತ್ರಜ್ಞಾನಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ನಾವು ತಿಳ್ಕೊಳ್ಬೇಕಾಗಿದೆ. ಬರೀ ತಿಳ್ಕೊಳ್ಳೋದಷ್ಟೇ ಅಲ್ಲ, ಅರ್ಥ ಮಾಡಿಕೊಳ್ಳೋದು ಅಷ್ಟೇ ಅಲ್ಲ, ಅದನ್ನು ಅನ್ವಯಿಸಿ ಅದಕ್ಕೆ ಬೇರೆ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ನಮ್ಮ ದೇಶದ ರಕ್ಷಣೆಯನ್ನು ಮಾಡಿಕೊಳ್ಳುವುದು ಕೂಡ ಭಾಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನಮ್ಮ ರಕ್ಷಣೆಯನ್ನು ನಾವು ನಿರ್ಲಕ್ಷಿಸಿಬಿಟ್ರೆ ಡೆಫಿನೆಟ್ ಆಗಿ ನಾವು ಬೇರೆಯವರ ಗುಲಾಮಗಿರಿಯನ್ನು ಬೇರೆಯವರಿಗೆ ಗುಲಾಮರಾಗಿರಬೇಕಾಗ್ತದೆ. ಅಂಥ ಸನ್ನಿವೇಶನ ಹಿಂದೆಲ್ಲ ನೋಡಿದ್ದೇವೆ. ಯಾವಾಗ ಭಾರತ ವೈಜ್ಞಾನಿಕವಾಗಿ ಯುದ್ಧ ತಂತ್ರ ನೀತಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ತನ್ನ ಮೇಲೆ ಇರತಕ್ಕಂಥ ಆಕ್ರಮಣವನ್ನು ತಡೆಗಟ್ಟಿ ತಾನು ಕೂಡ ಆಕ್ರಮಶಾಲಿಯಾದಾಗ ಅದು ವೈಜ್ಞಾನಿಕ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ನಾಗರಿಕತೆಯ ಕ್ಷೇತ್ರದಲ್ಲಿ, ವಾಸ್ತುಶಿಲ್ಪದಲ್ಲಿ, ಶಿಲ್ಪಕಲೆಯಲ್ಲಿ, ಇನ್ನಿತರ ಕಲೆಗಳಲ್ಲಿ ಅದು ಮುಂದುವರೆದಿದ್ದು ಮತ್ತು ಆ ಮುಂದುವರಿಕೆಯನ್ನು ಬೇರೆ ದೇಶದಲ್ಲಿ ಪಸರಿಸಿ ತನ್ನ ನೆಲೆಯನ್ನು ಕಂಡುಕೊಂಡದ್ದನ್ನು ನಾವು ಕಾಣ್ತಾ ಇದ್ದೇವೆ.
ಆ ಹಿನ್ನೆಲೆಯಲ್ಲಿ ಭಾರತ ಕೂಡ ಈ ತೆರನಾದ ತಂತ್ರಜ್ಞಾನಗಳನ್ನು ನಿರ್ವಹಿಸಬೇಕಾಗತ್ತೆ. ಆ ತಂತ್ರಜ್ಞಾನಕ್ಕೆ ಪೈಪೋಟಿಯನ್ನು ಕೊಟ್ಟು ಅದನ್ನು ನಮ್ಮದನ್ನಾಗಿ ಮಾಡಿಕೊಳ್ಳುವ ಮೂಲಕ ಅದಕ್ಕಿಂತ ಮುಂದುವರೆದ ತಂತ್ರಜ್ಞಾನ ಉಪಯೋಗ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕಾಗ್ತದೆ. ನಮ್ಮಲ್ಲಿರ್ತಕ್ಕಂಥ ಬೆರಳೆಣಿಕೆ ಎಣಿಸುವಷ್ಟು ಉನ್ನತ ತಂತ್ರಜ್ಞಾನ ಕಾಲೇಜುಗಳು ಇದರ ಬಗ್ಗೆ ಪ್ರಯೋಗ ಮಾಡ್ತಿರ್ಬೋದು. ಆದರೆ ಆ ಪ್ರಯೋಗಕ್ಕೆ ಸಾಥ್ ಕೊಡಬೇಕಾದ್ರೆ ಆ ಉನ್ನತ ಸಂಸ್ಥೆಗಳು ಮಾಡಿರ್ತಕ್ಕಂಥ ತಂತ್ರಜ್ಞಾನದ ಆವಿಷ್ಕಾರ ಏನಿದೆಯಲ್ಲ ಅದನ್ನು ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದಕ್ಕೆ ಪೂರಕವಾದ ಕೆಲಸಗಳಾಗಬೇಕಾಗ್ತದೆ. ಆ ಪೂರಕವಾದ ಕೆಲಸಗಳಾಗಬೇಕಾದ್ರೆ ನಮ್ಮ ಶಾಲೆ ಕಾಲೇಜುಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅದರತ್ತ ಗಮನ ಹರಿಸಬೇಕಾಗ್ತೈತಿ. ಯಾಕಂದರೆ ಒಂದು ಮಟ್ಟದಲ್ಲಿ ಆ ಕಾಲೇಜಿನಿಂದ ಹೊರಗೆ ಬಂದಿರತಕ್ಕಂಥ ವ್ಯಕ್ತಿಗಳು ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯತೆ ಇದೆ, ಸಾಮಾನ್ಯ ಜನರನ್ನು ನಿಭಾಯಿಸಲಿಕ್ಕೆ ಆಗೋದಲ್ಲ. ಅಂಥ ವ್ಯಕ್ತಿಗಳನ್ನು ನಾವು ನಿರ್ಮಾಣ ಮಾಡಬೇಕಾದ್ರೆ, ರೂಪಿಸಬೇಕಾದ್ರೆ ನಮ್ಮ ಶಾಲಾ ಕಾಲೇಜುಗಳು ವೈಜ್ಞಾನಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಆಗರಗಳಾಗಬೇಕಾಗುತ್ತೆ. ಆದಾಗ ಮಾತ್ರ ಆ ಮೆಟಾವರ್ಸ್ ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ತಿರುಗೇಟನ್ನು ಕೊಡಲಿಕ್ಕೆ ಅಥವಾ ಅದಕ್ಕಿಂತ ಉನ್ನತ ತಂತ್ರಜ್ಞಾನ ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಆದರೆ ನಮ್ಮ ಶಾಲಾ ಕಾಲೇಜುಗಳು ಇಂದಿನ ದಿನಮಾನಗಳಲ್ಲಿ ಬಣ್ಣಕ್ಕಾಗಿ ಹೊಡೆದಾಡ್ತಾ ಇರುವಾಗ ಇದನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ನಿರಾಶಾವಾದಿಗಳಾಗೋದು ಬೇಡ, ಆಶಾವಾದಿಗಳಾಗೋಣ. ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇತ್ತ ಕಡೆ ಗಮನ ಹರಿಸ್ತಾರೆ, ಅವರು ಹೊಸ ಆವಿಷ್ಕಾರವನ್ನು ಅರ್ಥ ಮಾಡಿಕೊಳ್ತಾರೆ, ಹೊಸ ಆವಿಷ್ಕಾರಗಳನ್ನು ಮಾಡ್ತಾರೆ ಅಂತ ಆಶಿಸೋಣ. ಬಣ್ಣಕ್ಕಾಗಿ ಹೊಡೆದಾಡೋದ್ರ ಬದಲಾಗಿ ನಾವು ಈ ಆವಿಷ್ಕಾರಕ್ಕೆ ಗಮನ ಹರಿಸಬೇಕಾಗಿದೆ. ಅದನ್ನು ನಾವು ಆಶಿಸೋಣ, ಆಶಾವಾದಿಗಳಾಗೋಣ. ಆತ್ಮೀಯರೇ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮುಖಾಮುಖಿಯಾಗುವ. ಅಲ್ಲಿಯವರೆಗೆ ನಮಸ್ಕಾರ.